ಎಲ್ಲೆಲ್ಲ ಹೋಗುತ್ತೆ ಮನಿ. ವಿ ಶುಡ್ ಡೈ ವಿತ್ ಮೆಮೊರೀಸ್, ನಾಟ್ ವಿತ್ ಡ್ರೀಮ್ಸ್. ನಮಗೆ ಸಿಕ್ಕಿದ್ದು ಇವತ್ತು ನೋಡಿ ಫ್ಲವರ್ ಬಂದಿದೆ. ಇದು ಒಂಥರ ನಮ್ಮದು ಸಂಪ್ರದಾಯ. ವೆಜ್ ಆದಮೇಲೆ ನಾನ್ ವೆಜ್ ತಿನ್ನಬೇಕು. ಆ್ಯಂಡ್ ಅದು ಇದು ಬಿಚ್ಬಿಟ್ಟೆ ತಿನ್ನಬೇಕು. ದಿಸ್ ಈಸ್ ಜುಡಿಯೋ, ದಿಸ್ ಈಸ್ ಜುಡಿಯೋ, ದಿಸ್ ಈಸ್ ಜುಡಿಯೋ. ಎಲ್ಲ ಜುಡಿಯೋನಾ? ಜುಡಿಯೋ ಪ್ರಮೋಷನ್, ಜುಡಿಯೋ ಕಲೆಕ್ಷನ್. ಈ ವ್ಲಾಗ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ದೀಪಾವಳಿಗೆ ನೇಟಿವ್ ಹೋದಾಗ ನಮ್ಮ ಅಜ್ಜಿಯವರೆಲ್ಲ ಈ ಥರ ಒಂದು ಮೂಟೆ ಕಳಿಸ್ತಾರೆ. ತಲಾಂತರದಿಂದ ಬಂದ ಸಂಪ್ರದಾಯ. ದೇವರು ಇಲ್ಲಿ ದೇವ್ರಿಗೆ ಅಂತಾನೆ ಒಂದು ಬೀರು. ಇವರೆಲ್ಲ ದುಡ್ಡು ಇಡ್ತಾರೆ ಇವರು. ನಾವೇ ದುಡಿದ್ಬಿಟ್ಟು ಅಲ್ಲೇ ತಗೊಳ್ಳೋಣ. ಬೆಂಗಳೂರಲ್ಲೇ ದುಡ್ಬಿಟ್ಟು ಬೆಂಗಳೂರಲ್ಲೇ ತಗೊಳ್ಳೋಣ. ಮಾರೋದೆಲ್ಲ ಚೆನ್ನಾಗಿರಲ್ಲ. ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡೋಣ ಇವಾಗ. ನಮ್ಮ ಅಜ್ಜಿ ಮತ್ತು ನಮ್ಮ ತಾತದು ಸಮಾಧಿ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನೈಟ್ ಎಲ್ಲರೂ ಮಾತಾಡಿಕೊಂಡು ಮಲ್ಕೊಂಡ್ವಿ ಲೈನಾಗೆ. ಇಟ್ ವಾಸ್ ಅ ಕ್ರೇಜಿ ಫೀಲಿಂಗ್ ಅಂದ್ಕೊಳ್ಳಿ. ಅದು ಬಿಟ್ಟರೆ ನಾನು ಇವಾಗ ಎದ್ದಿರೋದು 5:25. ಇದು ಇವೆಲ್ಲ ನಾನು ಆ್ಯಕ್ಚುಲಿ 4:30ಗೆ ಎದ್ದೆ. ಬಿಕಾಸ್ ನನಗೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಯಾವಾಗಲೂ ಇಷ್ಟರಲ್ಲಾಗಲೇ ನಾನು ಎದ್ದು ನಾನು ಅರ್ಧ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ನಿದ್ದೆ ಬರೋಲ್ಲ ಒಂದ್ಸರಿ ಎದ್ದರೆ. ಬಟ್ ಇಷ್ಟು ಬೇಗ ಎದ್ದೇಳೋದು ಒಳ್ಳೆಯದೇನೆ ಹೆಲ್ತಿಗೆ. ಇನ್ನು ಎಲ್ಲರೂ ಇನ್ನೂ ಮಲ್ಕೊಂಡಿದ್ದಾರೆ ನೋಡಿ. ಫುಲ್ ಕತ್ಲೆ ಐತಿ ಇನ್ನು. ನಮ್ಮ ಅತ್ತೆ ಅವರೆಲ್ಲ ಇವಾಗ ಎದ್ದರು. ಇಲ್ಲಿ ನೋಡಿ, ಇಲ್ಲಿ ಯಾರು ಆಚೆ ಮಲ್ಕೊಂಡವನು. ಯಾರದು? ಈ ಚಳಿ ಆಗ್ತೈತಿ. ಈ ಚಳಿಲಿ ಆಚೆ ಮಲ್ಕೊಂಡವನು. ಅಪ್ಪ ಒಳಗೆ ಎಲ್ಲರಿಗೂ ಒಳ್ಳೆ ನಿದ್ದೆ ಬಂತು. ಪೀಸಾಗಿ ಮಲ್ಕೊಂಡಿದ್ರು ಎಲ್ಲರೂ. ದಿಸ್ ಈಸ್ ವೈ ವಿ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಫ್ಯಾಮಿಲಿ. ವರ್ಷಕ್ಕೆ ಒಂದು ಸರಿ ಸಿಕ್ಕಿದ್ರು ಅದು ನೆಕ್ಸ್ಟ್ ವರ್ಷ ಬರೋವರೆಗೂ ಅದು ನೆನಪಿರ್ಬೇಕು. ಆ ಥರ ಸೆಲೆಬ್ರೇಟ್ ಮಾಡಿದ್ವಿ. ಎವ್ರಿ ಇಯರ್ ಹಿಂಗೆ ಮಾಡೋದು. ಇನ್ನೂ ವರ್ಷ ಅಪ್ಗ್ರೇಡ್ ಆಗ್ತಾ ಇನ್ನೂ ಚೆನ್ನಾಗಿ ಡಿಫ್ರೆಂಟಾಗಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಐ ವಿಲ್ ಮೇಕ್ ಇಟ್ ಹ್ಯಾಪನ್ ಗೈಸ್. ನನಗೋಸ್ಕರ ಆ್ಯಂಡ್ ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಎಲ್ಲರಿಗೋಸ್ಕರ. ಇಡೀ ಊರೇ ನಾವು ಬಂದಿದ್ದೀವಿ ಅಂತ ಗೊತ್ತಾಗಬೇಕು. ಆ ಥರ ಹಬ್ಬ ಮಾಡ್ತೀವಿ ಪ್ರತಿ ವರ್ಷ. ಆ್ಯಂಡ್ ಇಟ್ ಕಂಟಿನ್ಯೂಸ್ ಫಾರ್ ಎವರ್. ಬನ್ನಿ ಎಲ್ಲ ಎದ್ಮೇಲೆ ಸಿಗೋಣ. 2000 years later. ಗೈಸ್ ಇವಾಗ ಬೆಳಕಾಯ್ತು ನೋಡಿ. ನಮ್ಮತ್ತೆ ನಿನ್ನೆ ನಾವು ಹೊಡೆದಿರೋ ಪಟಾಕಿ ಎಲ್ಲ ಕ್ಲೀನ್ ಮಾಡಿ ಬೆಂಕಿ ಹಚ್ತವ್ರಿ ನೋಡಿ. ಇದೆಲ್ಲ ನಾವು ಹೊಡೆದಿರೋದು. ಅಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟವ್ರಿ. ಬ್ಲಡ್ ವ್ಲಾಗಿಂಗ್. ನೋಡಿ ನಮ್ಮ ಗೆಜ್ಜೆ ಅಷ್ಟೇ. ಒಂದಿನ ಪೂಜೆ ಆಗಿದ ತಕ್ಷಣ ಬಿಚ್ಬಿಟ್ಟು ಇವಾಗ ಫುಲ್. ನೆನ್ನೆ ಎಲ್ಲ ವೆಜ್ಜು, ಇವತ್ತು ಫುಲ್ಲು ನಾನ್ ವೆಜ್ಜು. ಇದು ಒಂಥರ ನಮ್ಮದು ಸಂಪ್ರದಾಯ. ವೆಜ್ ಆದಮೇಲೆ ನಾನ್ ವೆಜ್ ತಿನ್ನಬೇಕು. ಆ್ಯಂಡ್ ಅದು ಇದು ಬಿಚ್ಬಿಟ್ಟೆ ತಿನ್ನಬೇಕು. ಸಾರಿ ಮಮ್ಮಿ. ಇದು ವರ್ಷ ರಿಪೀಟ್ ಆಗ್ತಾ ಇರೋದ್ರಿಂದ ಇದನ್ನ ಹಾಕೊಂಡು ನಾನ್ ವೆಜ್ ತಿನ್ನಂಗಿಲ್ಲ. ಅದಕ್ಕೆ ಇದನ್ನ ಬಿಚ್ಬಿಟ್ಟು ಇವಾಗ ಫ್ರೆಶ್ ಆಗಿ ಇಲ್ಲೊಂದು ಬ್ರೇಕ್ಫಾಸ್ಟ್ ಫೇಮಸ್ ಇದೆ, ಚಿಲ್ಲಿ ರೈಸ್ ಅಂತ. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಮತ್ತೆ ಮನೇಲಿ ನಾನ್ ವೆಜ್ ರೆಡಿ ಮಾಡ್ತಾರೆ. ಅದು ತಿನ್ಕೊಂಡು
ಹೋಗೋಣ ಅಷ್ಟೇ. ಆ್ಯಂಡ್ ನನ್ನ ಬೇಬೀಸ್ ನೋಡಿ ಗೈಸ್, ಇಲ್ಲೊಂದು ಇಲ್ಲೊಂದು ಹೆಂಗೆ ನಿಂತೈತಿ. ನೆಕ್ಸ್ಟ್ ಬಂದರೆ ಕಾರಲ್ಲೇ ಬರೋದು. ಈ ವ್ಲಾಗ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ದೀಪಾವಳಿಗೆ ನಾನು ನನ್ನ ಫ್ಯಾಮ್ಲಿನ ಕರ್ಕೊಂಡು ಕಾರಲ್ಲೇ ಬರೋದು, ಇದು ನೆನ್ಪಿಟ್ಕೊಳ್ಳಿ. ಓಕೆ ಗೈಸ್, ಮನೆಯಿಂದ ಹೊರಟು ನಾವಿವಾಗ ಬಂದಿರೋದು ನಮ್ಮ ರಿಲೇಟಿವ್ಸ್ ಮನೆ ಹತ್ರ. ನೋಡಿ, ಅಲ್ಲಿರೋದು ನಮ್ಮ ಅತ್ತೆ ಮನೆ, ಇಲ್ಲಿರೋದು ನಮ್ಮ ಅಜ್ಜಿ ಮನೆ, ಆ್ಯಂಡ್ ಅದು ಬಿಟ್ಟರೆ ಇಲ್ಲೊಂದು ಮನೆ ಇದೆ, ಅವರು ನಮ್ಮ ಆಂಟಿಯ ಮನೆ. ಸೊ ಎಲ್ಲ ಇಲ್ಲಿ ಪಕ್ಕ ಇದೆ. ಆ್ಯಂಡ್ ಮ್ಯಾಂಡೇಟ್ರಿ ವಿಸಿಟ್ ಅಂದ್ಕೊಳ್ಳಿ ಇಲ್ಲಿ ಊರಿಗೆ ಬಂದಾಗೆಲ್ಲ. ಆ್ಯಂಡ್ ಇದು ಬೇವಿನ ಮರದ ಕೆಳಗಡೆ ಎಲ್ಲ ಮನೆಗಳು ಇರೋದ್ರಿಂದ ಒಂಥರ ಪೀಸ್ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಪೀಸು. ಆ್ಯಂಡ್ ನೋಡಿ ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ. ಗೈಸ್, ಈ ಫ್ರೂಟ್ಸ್ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ನೋಡಿ ನಮ್ಮ ಭಾಷೆಯಲ್ಲಿ ಇದನ್ನ ಏಲಕ್ಕಾಯಿ ಅಂತಾರೆ, ಬಟ್ ಬೇರೆ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ಇದಕ್ಕೆ ಸಕ್ಕರೆ ಹಾಕೊಂಡು ತಿಂತಾರೆ, ಗೆಸ್ ಮಾಡಿ. ಅಡುಗೆಗೆ ಅಂದ್ಬಿಟ್ಟು ಕೊಬ್ಬರಿ ತರಕ್ಕೆ ತೆಂಗಿನಕಾಯಿ ತರಕ್ಕೆ ಹೋಗಿದ್ದೆ ಅಂಗಡಿಗೆ. ಆ್ಯಂಡ್ ಗೆಸ್ ವಾಟ್, ಆ್ಯಂಡ್ ಅವ್ರು ಹೇಳಿದ್ರು ಏನಾದರೂ ಕೆಟ್ಟೋಗಿದ್ರೆ ವಾಪಸ್ ಕೊಡಿ, ಇಲ್ಲೇ ಹೊಡೆದ್ಬಿಟ್ಟು ಅಂತ. ಆ್ಯಂಡ್ ಅಲ್ಲೇ ಹೊಡೆದು ಟೆಸ್ಟ್ ಮಾಡಿದ್ದಕ್ಕೆ ನಮಗೆ ಸಿಕ್ಕಿದ್ದು ಇವತ್ತು ನೋಡಿ ಫ್ಲವರ್ ಬಂದಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು, ಕೇಳಿದ್ದೆ ಬಟ್ ನೋಡ್ತಾ ಇರೋದು ಫಸ್ಟ್ ಟೈಮ್. ತೆಂಗಿನಕಾಯಿ ಒಳಗೆ ಫ್ಲವರ್, ಕ್ರೇಜಿ. ಮಾಮ್ ಸೇರ್ ಇಲ್ಲಿ ನೋಡು. ಅದೃಷ್ಟ ಹೂವು ಬಂದಿದೆ ಗೈಸ್, ಹೂವು. ಯಾರಾದರೂ ನೋಡಿದರೆ ಈ ಥರ ಕಮೆಂಟ್ ಮಾಡಿ. ಹೋಗೋಣ ಬ್ರೇಕ್ಫಾಸ್ಟ್. ದ ಮೋಸ್ಟ್ ವೈರಲ್, ನಮ್ಮ ಊರಲ್ಲಿ ವೈರಲ್ ಆದ ಬ್ರೇಕ್ಫಾಸ್ಟ್ ಚಿಲ್ಲಿ ರೈಸ್ ತಿನ್ಕೊಂಡು ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡೋಣ ಇವಾಗ. ಎಂಟರ್ ಆದರೆ ಡೋರು ಹಳೇದು, ಯಾವುದಿದು ಇದೇನಿದು, ಯಾವುದೋ ಸ್ಟೀಲ್ ಡೋರು. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ಒಂದು ದಿವಾನ್. ಆ್ಯಂಡ್ ಸ್ಟ್ರೇಟ್ ಹೋದರೆ ದೇವ್ರ ಮನೆ ಆಗಿದ ತಕ್ಷಣ ಇಲ್ಲಿ ದೇವರು. ಇಲ್ಲಿ ದೇವ್ರಿಗೆ ಅಂತಾನೆ ಒಂದು ಬೀರು, ಇದೆಲ್ಲ ದುಡ್ಡು ಇಡ್ತಾರೆ ಇವರು. ಫುಲ್ ಬೀರು ದುಡ್ಡಿಟ್ಟು ಅದು ಬಿಟ್ಟು ನೆಕ್ಸ್ಟ್ ಇಲ್ಲಿ ಮೇನ್ ಎಂಟ್ರಿ ಮನೆಗೆ. ನೋಡಿ ಮೇನ್ ಎಂಟ್ರಿ, ಕಾಲಿಟ್ಟರೆ ರೈಟ್ ಸೈಡ್ ಕಿಚನ್, ಇಲ್ಲಿ ಅಡುಗೆ ಮಾಡೋದು. ಆ್ಯಂಡ್ ಇದು ಇವಾಗ ಬಂದಿರೋದು, ಇದು ಫಸ್ಟ್ ಇದ್ದಿದ್ದು ಇಲ್ಲಿ ಒಲೆ. ಗ್ಯಾಸ್ ಎಲ್ಲ ಇವಾಗ ಬಂದಿರೋದು. ಅದು ಬಿಟ್ಟರೆ ಮುಂಚೆ ಇದ್ದಿದ್ದು ಒಲೆ, ಅದರಲ್ಲಿ ಅಡುಗೆ ಮಾಡ್ತಾಯಿದ್ದಿದ್ದು. ನಮ್ಮನೇಲೂ ಮುಂಚೆ ಇದ್ದಿದ್ದು ಒಲೆನೇ, ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಬಂದಿರೋದು. ಆ್ಯಂಡ್ ಕಿಚನ್ ಬಿಟ್ಟಿದ ತಕ್ಷಣ ಇದು ಇಲ್ಲಿಗೂ ಒಂದು ಡೋರ್ ಐತೆ. ಇದಾಗಿದ ತಕ್ಷಣ ಹಾಲಲ್ಲಿ ಒಂದು ದಿವಾನ, ಒಂದು ಫ್ಯಾನು, ಒಂದು ಟಿ ವಿ, ಎಲ್ಲ ಹಳೇ ಕಾಲದ ಟೈಲ್ಸು. ಆ್ಯಂಡ್ ಇದೆಲ್ಲ ಪೇಂಟ್ ಅಲ್ಲ ಗೈಸ್, ಇದೇನಂತಾರೆ ಸುಣ್ಣ. ಇಲ್ಲ ಇದೆಲ್ಲ ಸುಣ್ಣ, ಇದು ನೋಡಿ ಕಲರ್ ಹಂಗೆ ಬರುತ್ತೆ. ಅದು ಬಿಟ್ಟರೆ ಹಾಲು. ಆ್ಯಂಡ್ ಇಲ್ಲೆಲ್ಲ ಫುಲ್ ಸಾಮಾನು ಇದೇ ಥರ ಐತಿ. ಆ್ಯಂಡ್ ಗ್ರೇಟ್ ಥಿಂಗ್ ನೋಡಿ ಗೈಸ್, ನಮ್ಮ ಅಜ್ಜಿ ಮನೇಲಿ ಐತಿ ಫ್ರಿಜ್ಜು. ನಮ್ಮ ಮನೇಲೂ ಇಲ್ಲ, ನಮ್ಮ ಅಜ್ಜಿ ಮನೇಲಿ ಐತಿ. ಫ್ರಿಜ್ಜಲ್ಲಿ ಏನೇನೈತೆ ನೋಡಿ. ಬೆಸ್ಟ್ ಥಿಂಗ್ ಏನಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು 6 to 7 hours ಅಷ್ಟೇ ಕರೆಂಟ್ ಇರೋದು. ಅದು ಬೆಸ್ಟ್ ಥಿಂಗ್ ಅಲ್ಲ, ವರ್ಸ್ಟ್ ಥಿಂಗ್ ಆ್ಯಕ್ಚುಲಿ. ಬಟ್ ಇಲ್ಲಿಗೆ ಅದು ಬೆಸ್ಟ್ ಥಿಂಗ್, ಅಷ್ಟೊತ್ತು ಬರೋದು. ಆ್ಯಂಡ್ ಅಷ್ಟೇ, ಇಷ್ಟು ನಮ್ಮ ಅಜ್ಜಿ ಮನೆ ಇಲ್ಲಿರೋದು. ಇಲ್ಲಿ ನಮ್ಮ ತಾತನ ಫೋಟೋ ಐತಿ ನೋಡಿ.
వీళ్ళెవరువా వీళ్ళెవరు ಇಲ್ಲ ಅವ್ವ ನೀವ್ವಾ ಇವ್ರು ನಮ್ಮ ಅಜ್ಜಿ ಇವರಜ್ಜಿ. ಹಾಂ, ದಟ್ ವಾಸ್ ಆಲ್. ನಮ್ಮ ಮನೆ ಹೋಮ್ ಟೂರ್ ಆಯಿತು, ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಆಯಿತು. ಸಾಕು, ಇವಾಗ ಅವ್ರು ಹಂಗೆ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಮನೇಲಿ ಮಾಡಿರೋ ಅಡುಗೆ ತಿನ್ಕೊಂಡು ನಾವು ಹೋಗೋಣ ಕೆಲ್ಸಕ್ಕೆ. ಗೈಸ್, ಅಲ್ಲಿಂದ ಬಂದು ಇವಾಗ ಇನ್ನೊಂದು ನಮ್ಮದು ನೆನ್ನೆ ಒಂದು ರೂಮ್ ಟೂರ್, ಮನೆಯದು ರೂಮ್ ಟೂರ್ ಮಾಡೋದು ಮರ್ತೋಗಿದ್ದೆ. ನೋಡಿ, ನಮ್ಮದು ಗೇಟ್ ಎಂಟರ್ ಆಗಿದ ತಕ್ಷಣ ಒಂದು ರೂಮ್ ಐತೆ. ಈ ರೂಮ್ ಸ್ಪೆಷಾಲಿಟಿ ಏನಂದರೆ ಲಾಕ್ ಆಗಿದ್ರು ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಓಪನ್ ಬಿಡುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿಯವರ ಅಮ್ಮ ಇದ್ದರು. ಇಲ್ಲಿ ಒಂದು ನಾರ್ಮಲ್ ಚಿಕ್ಕದ ಅಂಗಡಿ ಹಾಕ್ಕೊಂಡಿದ್ರು. ನೋಡಿ, ಒಂದು ಬೇರು ಐತೆ. ಇದು ಹಳೇ ಇದು ರೂಮು. ಬಿಡುತ್ತೆಲ್ಲ. ಅದು ನಮ್ಮ ರೂಮು. ಅದು ಬಿಟ್ಟರೆ ಒಂದು ಕ್ರೇಜಿಯಸ್ಟ್ ಥಿಂಗ್ ಐತೆ ಅಂದ್ಕೊಳ್ಳಿ. ಆ ಕ್ರೇಜಿಯಸ್ಟ್ ಥಿಂಗ್ ಏನಂದರೆ, ನಮ್ಮ ಬೆಂಗಳೂರಿಗಿಂತ, ನೋ ಅಫೆನ್ಸ್, ಬಟ್ ಬೆಂಗಳೂರಿಗಿಂತ ಅಪ್ಡೇಟ್ ಆಗಿರೋದು ಒಂದು ನಾನು ಕಂಡೆ. ಅದು ಏನು ಅಂದರೆ ಈ ಪಿಸ್ತೂಲ್. ಯೂಶ್ವಲಿ ನೀವು ನೋಡಿರ್ತೀರ, ಈ ಪಿಸ್ತೂಲೆಲ್ಲ ಬೆಂಗಳೂರಲ್ಲಿ ರೀಲ್ ಕ್ಯಾಪ್ ಬರುತ್ತೆ, ಅದರಲ್ಲಿ ಹೊಡೆಯೋದು. ಬಟ್ ಇದು ಹಂಗಲ್ಲ, ಡಿಫ್ರೆಂಟ್ ಅಪ್ಡೇಟೆಡ್ ವರ್ಷನ್ ರೀಲ್ದು. ಓಪನ್ ಮಾಡಿ ತೋರಿಸ್ತೀನಿ ಇದ್ರ ರೀಲ್ ಕ್ಯಾಪ್ ಹೆಂಗೈತೆ ಅಂತ ತೋರಿಸ್ತೀನಿ, ಬನ್ನಿ. ದಿಸ್ ಈಸ್ ರೀಲ್ ಕ್ಯಾಪ್ಸ್ ಅಲ್ಲ, ಈ ಥರ ಪ್ಲಾಸ್ಟಿಕ್ಕಲ್ಲಿ ಅರೇಂಜ್ ಮಾಡಿದ್ದಾರೆ. ಇದು ರೀಲ್ ಹಾಕೋದಲ್ಲ, ಜಸ್ಟ್ ಹಿಂಗೆ ಓಪನ್ ಮಾಡಿ ಇದರಲ್ಲಿ ರೀಲ್ ಹಾಕೋದು. ಇದನ್ನ ಎತ್ತಿ ಇದರಲ್ಲಿ ಹಾಕಿದ್ರೆ ಸೇಮ್ ರೀಲ್ ಕ್ಯಾಪ್ಸ್ ಇತ್ತಲ್ಲ, ರೀಲ್ ಕ್ಯಾಪ್ ಥರನೇ ಸೌಂಡ್ ಬರುತ್ತೆ. ಅದಕ್ಕಿಂತ ಡಬ್ಬಲಾಗಿ ಸೌಂಡ್ ಬರುತ್ತೆ ಅಂದ್ಕೊಳ್ಳಿ, ಪ್ಲಾಸ್ಟಿಕ್ ಎಲ್ಲ. ಸೊ ಇದೊಂದು ಇಷ್ಟ ಆಯ್ತು ನನಗೆ, ಹೆವಿ ಇಷ್ಟ ಆಯಿತು. ಈ ಥರ ಎಲ್ಲ ಹೊಸದು ಕಂಡುಹಿಡಿಯಬೇಕು. ಅದು ರೀಲ್ ಕ್ಯಾಪ್ಸ್ ಎಲ್ಲ ಒಂದೊಂದ್ಸರಿ ಬೆಂಕಿ ಎಲ್ಲ ಬಂದ್ಬಿಡುತ್ತೆ. ಬಟ್ ಇದು ಪ್ಲಾಸ್ಟಿಕ್ಕಿನ ಸೌಂಡ್ ಬರುತ್ತೆ. ಕ್ರೇಜಿ ಅಂದ್ಕೊಳ್ಳಿ, ಚೆನ್ನಾಗಿದೆ. ಇದೊಂದು ಇಷ್ಟ ಆಯ್ತು ನನಗೆ, ತಗೊಂಡೋಗ್ತೀನಿ ಬೆಂಗಳೂರಿಗೆ. ಮನೆಯಿಂದ ಹೊರಟು ನೆನ್ನೆ ಹೇಳ್ದಂಗೆ ನಮ್ಮ ಪ್ರಾಪರ್ಟಿ ತೋರ್ಸೋಕ್ಕೆ ಅಂತ ನಾನು ಬಂದಿರೋದು. ಇವಾಗ ನಮ್ಮ ಹೊಲ, ಫಾರ್ಮ್, ಗದ್ದೆ ಏನೇನಂತಾರೆ ಅದೆಲ್ಲ. ಲಾಸ್ಟ್ ಟೈಮ್ ನಾವು ಬಂದಾಗ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ಇಲ್ಲೇ ಚಿಕನ್ ತಗೊಬಂದು ಕಲ್ಲೆಲ್ಲ ಇಟ್ಬಿಟ್ಟು ಇಲ್ಲೇ ಮಾಡ್ಕೊಂಡು ತಿಂದಿದ್ವಿ, ತಂದೂರಿನ. ಬಟ್ ಇವಾಗ ಬನ್ನಿ ಅದು ತೋರಿಸ್ತೀನಿ ಯಾವ ಪ್ಲೇಸ್ ಅಂತ, ಆ್ಯಂಡ್ ನಮ್ಮದು ಯಾವುದು ಜಾಗ ಅಂತ ತೋರಿಸ್ತೀನಿ. ಆ್ಯಂಡ್ ಯೂಶ್ವಲಿ ಊರಲ್ಲೆಲ್ಲ, ಐ ಮೀನ್ ಬೇರೆ ಕಡೆ ಎಲ್ಲ ಡೆತ್ ಎಲ್ಲ ಆದಾಗ ಒಂದು ಸಿಮೆಟ್ರಿ ಇಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಸಮಾಧಿ, ಅದಕ್ಕೆ ಅಂತ ಸಪ್ರೇಟ್ ಸ್ಪೇಸ್ ಇರುತ್ತೆ. ಬಟ್ ಊರ ಕಡೆ ಎಲ್ಲ ಹಂಗಲ್ಲ, ಯಾರ್ಯಾರ್ದು ಅವ್ರವ್ರ ಪ್ರಾಪರ್ಟಿ ಇರುತ್ತೆ. ಅವ್ರ ಡೆತ್ ಆದಾಗ ಅವ್ರ ಹೊಲದಲ್ಲೇ ಬಂದು ಸಮಾಧಿ ಮಾಡ್ತಾರೆ. ನಮ್ಮ ಅಜ್ಜಿದು ತಾತದೆಲ್ಲ ಇಲ್ಲೇ ಇದೆ. ಬನ್ನಿ ಇವಾಗ ಹೋಗಿ ತೋರಿಸ್ತೀನಿ. ವಾಟ್ ಎ ವ್ಯೂ ಗೈಸ್, ನೆಕ್ಸ್ಟ್ ಲೆವೆಲ್ ವ್ಯೂ ಅಂದ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಬಂದು ನಾನು ಅವಾಗ ಬೇಜಾನ್ ರೀಲ್ಸ್ ವೀಡಿಯೋಸ್ ಎಲ್ಲ ಮಾಡಿದ್ದೆ. ಬಟ್ ನಾನು ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ರೀಲ್ಸ್ ಮೇಲೆ, ಲೈಕ್ ಲಿಪ್ಸಿಂಗ್ ಮೇಲೆ. ಅದಕ್ಕೆ ಯಾವುದು ಮಾಡ್ತಾಯಿಲ್ಲ. ನೋಡಿ, ಇದೇ ಜಾಗ ನಾವು ಚಿಕನ್ ಎಲ್ಲ ಮಾಡ್ಕೊಂಡು ತಿಂದಿರೋದು. ನಾನು ಎಲ್ಲರೂ ಒಂದು ಏಳು ಜನ ಬಂದಿದ್ವಿ ಲಾಸ್ಟ್ ಟೈಮ್. ಚಿಕನ್ ಎಲ್ಲ ಮಾಡ್ಕೊಂಡು ಅಲ್ಲೇ ತಿಂದು ಹೋಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಸರಿ ಬಂದಿಲ್ಲ. ಐ ಹೋಪ್ ನೆಕ್ಸ್ಟ್ ಟೈಮ್ ಎಲ್ಲರನ್ನೂ ಕರ್ಕೊಂಬರ್ತೀನಿ. ನೋಡೋಣ, ನಂದು ಒಂದು ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಅದೆಲ್ಲ ಆದಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಮಾಡ್ತೀವಿ ಇಲ್ಲೆಲ್ಲ ಊರಲ್ಲಿ. ಗೈಸ್, ಇಲ್ಲೆಲ್ಲ ಇದ್ದಿದ್ದು ನಮ್ಮದು, ಇಲ್ಲೆಲ್ಲ ಫುಲ್ ಜೋಳ ಇತ್ತು. ಅದು ಬಿಟ್ಟರೆ ಕಬ್ಬು ಇತ್ತು, ಲೈಕ್ ಶುಗರ್ ಕೇನ್ ಇತ್ತು. ನೋಡ್ರಿ, ಇವಾಗೆಲ್ಲ ಇದು ಮಾಡಿಬಿಟ್ಟವ್ರು, ಎಲ್ಲ ಹೊಡೆದಾಕ್ಬಿಟ್ಟವ್ರು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಫುಲ್ ಅದೇ ಇದ್ದಿದ್ದು, ಇಲ್ಲೆಲ್ಲ ಫುಲ್ ಜೋಳ ಮತ್ತು ಕಬ್ಬು ಎಲ್ಲ ಫುಲ್ ಇದ್ದಿದ್ದು. ಬಂದಾಗೆಲ್ಲ ತಗೊಂಡೋಗ್ತಾಯಿದ್ವಿ, ಬಟ್ ಗೊತ್ತಿಲ್ಲ ಏನಾಗಿದೆ ಅಂತ. ಆ್ಯಂಡ್ ನಮ್ಮ ಅಜ್ಜಿ ಮತ್ತು ನಮ್ಮ ತಾತದು
ಸಮಾಧಿ ನೋಡಿ 17 ಆ್ಯಂಡ್ 2008 ಇಬ್ಬರನ್ನ ಒಂದೇ ಕಡೆ ಮಾಡಿದ್ದೀವಿ. ಇಲ್ಲಿ ಮಾಡಿರೋದಂದರೆ ಇದು ಈ ಸ್ಪೇಸ್ ಇದೆಯಲ್ಲ, ಇಷ್ಟು ಸ್ಪೇಸು ಆ್ಯಂಡ್ ಇಷ್ಟು ಸ್ಪೇಸು ಫುಲ್ಲು ಆ ಎಂಡ್ವರೆಗೂ. ನಮ್ಮ ಹೊಲ ಗದ್ದೆ ಏನಿದೆ ಅದನ್ನ ನೋಡಿಕೊಂಡು ಇದೆಲ್ಲ ಮಾರ್ಬಿಟ್ಟು ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಂಬಿಡೋಣ ಗೈಸ್. ನಮಗೆ ಅಂತ ಒಂದು ಸಪ್ರೇಟ್ ಸ್ಟುಡಿಯೋ, ಯೂಟ್ಯೂಬ್ಗೆ ಅಂತ, ಇನ್ಸ್ಟಾಗ್ರಾಮ್ಗೆ ಅಂತ, ಈ ಥರ ಎಲ್ಲ ಬೇಜಾನ್ ಡ್ರೀಮ್ಸ್ ಇದೆ. ಬಟ್ ಊರಲ್ಲಿ ಒಂದು ಪ್ರಾಪರ್ಟಿ ಇದ್ರೇ ಒಂದು ಚೆಂದ ನಮ್ಮ ನೇಟಿವಲ್ಲಿ. ಸೊ ಇದೆಲ್ಲ ಮಾರೋಕ್ಕೆ ಇಷ್ಟ ಇಲ್ಲ ನಮಗೂ. ಏನೇ ಆದರೂ ನಾವೇ ಸ್ವಂತ ದುಡ್ಡಲ್ಲಿ ನಾವೇ ದುಡಿದ್ಬಿಟ್ಟು ಅಲ್ಲೇ ತಗೊಳ್ಳೋಣ. ಬೆಂಗಳೂರಲ್ಲೇ ದುಡ್ಬಿಟ್ಟು ಬೆಂಗಳೂರಲ್ಲೇ ತಗೊಳ್ಳೋಣ. ಮಾರೋದೆಲ್ಲ ಚೆನ್ನಾಗಿರಲ್ಲ. ನೋಡಿ ಇಲ್ಲೆಲ್ಲ ಕ್ರೇಜಿ ಹೊಸ್ದಾಗೇನೋ ಮಾಡ್ತಾಯಿದ್ದಾರೆ. ನಮ್ದು ಇದರಲ್ಲಿ ಯಾಕೆ ಮಾಡಿಲ್ಲ ಅಂದರೆ ಲೈಕ್ ಯೂಶ್ವಲಿ ನಾವು ಬೇರೆಯವ್ರಿಗೆ ಕೊಡ್ತಾಯಿದ್ವಿ, ಲೈಕ್ ಏನದು ಫಾರ್ಮಿಂಗ್ ಮಾಡ್ಕೊಳ್ಳಿ ಅಂತ. ಅಂದರೆ ನಾವು ಯಾವಾಗಲೂ ಹಾಕ್ಸ್ತಾಯಿದ್ವಿ ಈ ಥರ ಶುಗರ್ ಕೇನು, ಅದು ಬಿಟ್ಟರೆ ಜೋಳ ಎರಡೂ ಹಾಕ್ಸ್ತಾಯಿದ್ವಿ. ಬಟ್ ಈ ಸರಿ ಊರಲ್ಲಿ ಯಾರೂ ಇಲ್ಲದೇ ಇರೋ ಕಾರಣಕ್ಕಾಗಿ ಯಾರಿಗೂ ನಾವು ಕೊಟ್ಟಿಲ್ಲ. ಸೊ ಅದಕ್ಕೆ ಯಾರೂ ಮಾಡಿಲ್ಲ, ಅದಕ್ಕೆ ಖಾಲಿ ಐತೆ. ಬನ್ನಿ ಹೋಗೋಣ ಇವಾಗ ಮನೆಗೆ. ಗೈಸ್ ಆನ್ ದ ವೇ ಬರ್ತಾ ಏರ್ ಕಮ್ಮಿ ಆಯಿತು, ಬಟ್ ಅದು ಪಂಚರ್ ಆಗೈತಾ ಏರ್ ಕಮ್ಮಿ ಆಗೈತಾ ಗೊತ್ತಿಲ್ಲ, ಅದಕ್ಕೆ ಚೆಕ್ ಮಾಡ್ಸೋಕೆ ಬಂದಿದ್ದೀವಿ. ಹೋಪ್ಫುಲಿ ಪಂಚರ್ ಆಗಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಸುಮ್ಮನೆ ಆಮೇಲೆ ಇಲ್ಲೆಲ್ಲ ವಾಶ್ ಔಟ್, ಅದಕ್ಕೆ ಆ್ಯಕ್ಚುಲಿ ಏನಾಗಿಲ್ಲ ಅನಿಸುತ್ತೆ. ಏರ ಫುಲ್ ಊಟಕ್ಕೆ ಇವಾಗ ಚಿಕನ್, ಮಟನ್, ಕಬಾಬ್ ಆ್ಯಂಡ್ ಮುದ್ದೆ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಬಿರಿಯಾನಿ ಫೇಮಸ್, ಇಲ್ಲಿ ಮುದ್ದೆ. ಹಳ್ಳಿ ಕಡೆ ಮುದ್ದೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ. ಮುದ್ದೆ ಮತ್ತು ಚಿಕನ್ ಸಾಂಬಾರು ಕ್ರೇಜಿ ಕಾಂಬಿನೇಷನ್. ಇವಾಗ ರೆಡಿ ಆಗ್ತೈತೆ, ಹೋಗಿ ತಿನ್ಕೊಂಡು ಬೇಗ ಬೆಂಗಳೂರು. గాడే అంటిస్తున్నాడు రాత్రి బోనియా ఏం కాలే అంటూ మళ్ళా ಊಟ ಎಲ್ಲ ಮುಗಿಸಿ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಂಡು ಮತ್ತೆ ಹೋಗಿ ಪಟಾಕಿ ತಗೊಬಂದವ್ರೆ. ಒಂದು ನೈಟೆಲ್ಲ ಹೊಡೆದಿರೋದಿಲ್ಲ ಇತ್ತು, ಇನ್ನು ಮತ್ತೆ ಹೊಡಿತಾವ್ರಿ ಇವಾಗ. ಪಟಾಕಿ ಕ್ರೇಜ್ ಲಿಟ್ರಲಿ ನಾವು ಒಂದೊಂದು ಬಾಕ್ಸ್ಗೂ ಇವಾಗೂ ನೆನಪೈತೆ ನನಗೆ. ನಾವು ಅಮ್ಮ ಹತ್ರ ನಾನು 100 ರುಪೀಸ್ ಇಸ್ಕೊತಾಯಿದ್ದೆ. ಅದು 100 ರುಪೀಸ್ಗೆ ಬಿಜ್ಲಿ ಪಟಾಕಿ, ಬಿಜ್ಲಿ ಅಂತ ಪ್ಯಾಕೆಟ್ ಬರುತ್ತೆ. ಆ ಪ್ಯಾಕೆಟ್ ಅವಾಗ 10 ರುಪೀಸ್ 20 ರುಪೀಸ್ ಆಯಿತು. ಅದು ತಗೊಂಡು ಆಮೇಲೆ ನನಗೆ ಡಬಲ್ ಶಾರ್ಟ್ಸ್ ಮತ್ತು ಸ್ಕೈ ಶಾರ್ಟ್ಸ್ ಅಂದರೆ ಅವಿ ಇಷ್ಟ. ಸೊ ನಾನು ಬರೀ ಸ್ಕೈ ಶಾರ್ಟ್ಸ್ ತೊಗೋತಾಯಿದ್ದೆ. ಲಿಟ್ರಲಿ ಗೈಸ್ 10 ರುಪೀಸ್ ಒಂದು ಪ್ಯಾಕೆಟ್ ಆ್ಯಂಡ್ ಬರೀ 100 ರುಪೀಸ್ ಅಷ್ಟೇ ನಾವು ಅಮ್ಮ ಕೊಡ್ತಾಯಿದ್ದು. ಆವಾಗ ಅಷ್ಟೇ 100 ರುಪೀಸ್ ಅಂದರೆ ಲೈಕ್
10,000 ಥರ ಅವಾಗ 100 ಎಲ್ಲರೂ ಎಲ್ಲ ಬೇರೆ ಆ ಕಡೆ ಈ ಕಡೆ ಮನೆಯವರೆಲ್ಲ ಬಾಕ್ಸಲ್ಲಿ ಹೊಡಿತಾಯಿದ್ರು. ಬಟ್ ನಾವು ಬಾಕ್ಸ್ ಅಫೋರ್ಡ್ ಮಾಡೋಕ್ಕಾಗದೆ ಎಲ್ಲ ಹಂಗೆ ರೀಕಾಲ್ ಆಗ್ತೈತೆ ಹೆಂಗೆ ಅಂತ. ಬೇರೆಯವ್ರು ಅಕ್ಕಪಕ್ಕ ಮನೆಯವರು ಬಾಕ್ಸ್ ತೊಗೊಂಡು ಹೊಡಿತಾ ಇರ್ಬೇಕಾದ್ರೆ ನಾವು ಹಿಂಗೆ ನೋಡ್ಕೊಂಡು ನಿಂತ್ಕೋತಾ ಇದ್ವಿ. ಇಟ್ಸ್ ಆಲ್ ಮೆಮೊರೀಸ್ ಗೈಸ್. ಬಟ್ ಇವಾಗ ದಿಸ್ ಈಸ್ ಆಲ್ಸೋ ಟೈಮ್ ಚೇಂಜಸ್. ನಮ್ಗೆ ಯಾವ ಪಟಾಕಿ ಬೇಕೋ ಯಾವ್ದು ಬೇಕೋ ಅದು ಹೋಗಿ ತೊಗೊಂಬರ್ತೀವಿ. ಇಟ್ಸ್ ಆಲ್ ಅಬೌಟ್ ಟೈಮ್ ಗೈಸ್. ಒನ್ ಡೇ ಒನ್ ಡೇ ಎಲ್ಲರಿಗೂ ಒಂದು ಟೈಮ್ ಬಂದೇ ಬರುತ್ತೆ. ಯು ಶುಡ್ ವೇಟ್ ಅಷ್ಟೇ, ಪೇಷನ್ಸ್ ಗೈಸ್. ಫೈನಲಿ ಬ್ಯಾಕ್ ಟು ಬೆಂದಕಾಳೂರು. ಇನ್ನೂ ಹೋಗಿಲ್ಲ, ಆಲ್ಮೋಸ್ಟ್ ಸೆಟ್. ಶೂಸ್ ಎಲ್ಲ ಹಾಕ್ಕೊಂಡು ಗ್ಲೌಸ್ ಎಲ್ಲ ಹಾಕ್ಕೊಂಡು ಆ್ಯಂಡ್ ನೇಟಿವ್ ವೈಬ್ ನೋಡಿ. ಈ ಥರ ಎಲ್ಲ ನಿಮಗೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಬೆಂಗಳೂರಲ್ಲಿದೆ ಬಟ್ ಎಲ್ಲ ಕಡೆ ಇಲ್ಲ. ಬಟ್ ಈ ಥರ ನಿಮಗೆ ಮನೆಯಲ್ಲೂ ಕಾಣುತ್ತೆ ನೇಟಿವ್ಸಲ್ಲಿ. ಸೊ ದಟ್ಸ್ ವೈ ನೋಡಿ ಮನೆ ಒಳಗಡೆ ಸಾಕೊಂಡ್ಬಿಟ್ಟಿರ್ತಾರೆ. ಕ್ರೇಜಿ. ಆ್ಯಂಡ್ ನನ್ನ ಬೇಬಿ ನಿಂತವಳೆ ರೆಡಿ. ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಡೋದೆ ಬೆಂಗಳೂರಿಗೆ. ಇಟ್ಸ್ ಟೈಮ್ ಫಾರ್ ಬಾಯ್ ಟು ಮೈ ನೇಟಿವ್ ಹೋಮ್. ಬಾಯ್ ಮಾಮ್. ಬಾಯ್ 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 ನೀಕೆ. ಓಕೆ ಗಾಯ್ಸ್, ಫೈನಲಿ ಮನೆಯಿಂದ ಹೊರಟು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಲೇಟಾಗಿ ಬರ್ತಾರೆ, ಅದಕ್ಕೆ ನಾನು ಮತ್ತು ನನ್ನ ತಮ್ಮ ಹೊರಟು ಇವಾಗ ಆನ್ ದ ವೇ ಫ್ಯೂಯಲ್ ಹಾಕ್ಸ್ಕೊಂಡು ಬ್ಯಾಕ್ ಟು ಬೆಂಗಳೂರು. ಲೆಟ್ಸ್ ಗೋ, ಹೋಗೋಣ. ಇನ್ನು 1 ಗಂಟೆ ಹೋಗೋಣ. ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ. ಓಕೆ ಗೈಸ್, ಫೈನಲಿ ಇನ್ ಬೆಂದಕಾಳೂರು. ಯಪ್ಪ ಗೈಸ್, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಹೆವಿ ಬಿಸಿಲಿತ್ತು. ಸೊ ಎಲ್ಲೂ ನಿಲ್ಸೋದು ಬೇಡ, ನಿಲ್ಸೋರು ಏನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಸ್ಟ್ರೆಚಲ್ಲಿ ಹೊಡೆದ್ಬಿಟ್ಟೆ. ತಲಾಂತರದಿಂದ ಬಂದ ಸಂಪ್ರದಾಯ. ನಾವು ನೇಟಿವ್ ಹೋದಾಗ ನಮ್ಮ ಅಜ್ಜಿಯವರೆಲ್ಲ ಈ ಥರ ಒಂದು ಮೂಟೆ ಕಳಿಸ್ತಾರೆ. ಈ ಥರ ಮೂಟೆಯಲ್ಲಿ ನಮ್ಮ ಮನೆಗೆ ಬೇಕಾದ ರೇಷನ್ ಆ್ಯಂಡ್ ಏನಂತಾರೆ ಸಣ್ಣ ಪುಟ್ಟ ಮಸಾಲೆ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಅದು ಇದು ಐತೆ, ಅದೆಲ್ಲ ಕೊಟ್ಟು ಕಳಿಸಿದ್ದಾರೆ. ನಾನು ಅದನ್ನ ಹಾಕ್ಕೊಂಡು ಈ ಗಾಡಿಯಲ್ಲಿ ಅವನ್ನ ಕೂರಿಸ್ಕೊಂಡು ಬಾ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಎಲ್ಲೂ ನಿಲ್ಸೋದು ಬೇಡ, ಮತ್ತೆ ಇಳಿಯೋದು ಹತ್ತೋದು ಬೇಡ ಅಂದ್ಬಿಟ್ಟು ಒಂದು ಸ್ಟ್ರೆಚಲ್ಲಿ ಬಂದ್ಬಿಟ್ವಿ ಅವ್ರ ಮನೆಗೆ. ನೋಡಿ, ಗ್ಲೌಸ್ ಹಾಕ್ಕೊಂಡು ಕೈಯೆಲ್ಲ ವಾಶ್ ಔಟ್ ಆಗ್ಬಿಟ್ಟೈತಿ. ಇದು ಹಾಕ್ಕೊಂಡಿದ್ದೆ, ಇದಕ್ಕೆ ಫುಲ್ ಮಾರ್ಕೆ ಬಂದ್ಬಿಟ್ಟೈತಿ. ನೆನ್ನೆ ಹೇಳ್ದಂಗೆ ಈ ವ್ಲಾಗ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾವು ದೀಪಾವಳಿಗೆ ಒಂದು ನಮ್ಮ ಕಾರಲ್ಲೇ ಹೋಗೋದು. ಸಾಕಾಗಿದೆ ಗೈಸ್. ಆ್ಯಕ್ಚುಲಿ ಬೈಕ್ ರೈಡ್ಸ್ ಎಲ್ಲ ಇಷ್ಟ, ಬಟ್ ಆದರೂ ಕಾರ್ ಅನ್ನೋದೊಂದು ಡ್ರೀಮ್. ಫ್ಯಾಮಿಲಿಗಂತ ಒಂದು ಕಾರ್ ಬೇಕು. ನಾವು ಅಮ್ಮ ಎಲ್ಲ ಬಸ್ಸಲ್ಲಿ ಮತ್ತು ಗಾಡಿಯಲ್ಲಿ ಓಡಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆದರೂ ನಾನು ಕಾರ್ ತೊಗೊಬೇಕು. ಡಿಸೈಡ್ ಆದಮೇಲೆ ತಗೊಳ್ಳೇಬೇಕು. ಓಕೆ ಗಾಯ್ಸ್, ಅಲ್ಲಿಂದ ಹೊರಟು ಇವಾಗ ನಾವು ನಮ್ಮ ಅಣ್ಣ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಇವ್ರಿಗೆ ಸರ್ಪ್ರೈಸ್ ಕೊಡೋಣ. ನಾನು ಬಂದಿರೋದು ಇವ್ರಿಗೆ ಗೊತ್ತಿಲ್ಲ. ರಿಯಾಕ್ಷನ್ಸ್ ಹೆಂಗಿರುತ್ತೆ ನೋಡೋಣ. ಬನ್ನಿ ಹೋಗೋಣ. ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಇವಾಗ ಔಟ್ಫಿಟ್ ಕೇಳ ನಂಗೆ ಐತೆ ಅಂತ ಅಣ್ಣ. ರೇಟ್ ಮೈ ಔಟ್ಫಿಟ್ ಹಿಂಗಿದೆ. ಸೂಪರ್ ಆಗಿದೆ. ದಿಸ್ ಈಸ್ ಜುಡಿಯೋ. ಎಲ್ಲ ಜುಡಿಯೋನಾ? ಜುಡಿಯೋ ಪ್ರಮೋಷನ್, ಜುಡಿಯೋ ಕಲೆಕ್ಷನ್. ಹೆಂಗೈತೆ ನಮ್ಮ ಬಟ್ಟೆ? ಕೇಕ. ಸೂಪರ್. Okay guys, finally back to home after 3 days. ನೆನ್ನೆ ನಮ್ಮ ಅಣ್ಣವ್ರ ಮನೆಗೆ ಹೋಗಿ
ಬೆಳಗ್ಗೆ 4 ಗಂಟೆಗೆ ಎದ್ದಿದ್ನಲ್ಲ, ಅದಕ್ಕೆ ಟಯರ್ಡಾಗಿ ಅಲ್ಲೇ ಮಲ್ಕೊಂಬಿಟ್ಟಿದ್ದೆ. ಇನ್ನು ವ್ಲಾಗ್ ಮಾಡಿಲ್ಲ. ನೈಟಲ್ಲೇ ಊಟ ಮಾಡಿ ಮಲ್ಕೊಂಡು ಇವಾಗ ಬೆಳಗ್ಗೆ ಎದ್ದು ನಮ್ಮ ಮನೆಗೆ ರೀಚ್ ಆದೆ. ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಔಟ್ಫಿಟ್ ಗೈಸ್, ನೆಕ್ಸ್ಟ್ ಲೆವೆಲ್. ಏನೋ ಒಂಥರ ಫೀಲ್ ಇದೆ ಈ ಔಟ್ಫಿಟ್ ಹಾಕೋದ್ರಲ್ಲಿ. ನಮ್ಮ ಇಷ್ಟ ಆಗಿರೋ ಬಟ್ಟೆ ತಗೊಂಡು ಹಾಕೊಳ್ಳೋದ್ರಲ್ಲಿ ಅದು ಇರೋ ಮಜಾನೇ ಬೇರೆ ಅಂದ್ಕೊಳ್ಳಿ. ಐ ವಿಶ್ ಎವ್ರಿ ಒನ್ ಯಾರಿಗೇನು ಇಷ್ಟ ಆಗುತ್ತೋ ಅದನ್ನ ತಗೊಬೇಕು. ದಟ್ಸ್ ಒನ್ ಆಫ್ ದ ಗೋಲ್ ಯು ಹ್ಯಾವ್ ಟು ಕೀಪ್ ಅಂದ್ಕೊಳ್ಳಿ. ನೀವು ಏನಾದರೂ ತೊಗೊಬೇಕು ಅಂತ ಅನಿಸಿದ್ರೆ ಅದು ತಗೊಳ್ಳೇಬೇಕು ಅಂತ ಹಠ ಇರಬೇಕು. ದೆನ್ ಇಟ್ ಈಸ್ ಪಾಸಿಬಲ್ ಟು ಅಚೀವ್ ಎನಿಥಿಂಗ್. ಇನ್ನು ನಂದು ವ್ಲಾಗ್ಸ್ 2 ಆಗಿದೆ. ಡೇ 1 ಡೇ 2 ಅಂತ 2 ದೀಪಾವಳಿ ಅಟ್ ನೇಟಿವ್ ವ್ಲಾಗ್ಸ್ 2 ಆಗಿದೆ. ಸೊ ಇದನ್ನ 2 ಆಗಿ ಪಾರ್ಟ್ 1 ಪಾರ್ಟ್ 2 ಥರ ಪೋಸ್ಟ್ ಮಾಡ್ತೀನಿ. ಹಬ್ಬ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂದ್ಕೊಳ್ಳಿ. ನಾವು ಎವ್ರಿ ಇಯರ್ ಹಿಂಗೆ ಮಾಡ್ತೀವಿ. ಬಟ್ ನೀವು ನೋಡ್ತಾ ಇರೋದು ಲಾಸ್ಟ್ ಇಯರ್ ಒಂದು ಸರಿ ಮಾಡಿದ್ದೆ, ಅದು ಬಿಟ್ಟರೆ ಈ ಇಯರು. ನೆಕ್ಸ್ಟ್ ಇಯರ್ ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಮಾಡಬೇಕು ಅಂತ ಬೇಜಾನ್ ಥಾಟ್ಸ್ ಐತೆ. ಮಾಡ್ತೀವಿ, ಯಾಕಂದರೆ ವರ್ಷಕ್ಕೆ ಒಂದು ಸರಿ ಗಾಯ್ಸ್ ಎಲ್ಲೆಲ್ಲ ಹೋಗುತ್ತೆ ಮನಿ. ವಿ ಶುಡ್ ಡೈ ವಿತ್ ಮೆಮೊರೀಸ್, ನಾಟ್ ವಿತ್ ಡ್ರೀಮ್ಸ್. ಸೊ ಇದೆಲ್ಲ ಡ್ರೀಮ್ಸ್ ಅಂದ್ಕೊಳ್ಳಿ. ಲೈಕ್ ಎಲ್ಲ ಫ್ಯಾಮ್ಲೀಸ್ ಬಂದು ಒಟ್ಟಿಗೆ ಸೇರಿ ನೆಕ್ಸ್ಟ್ ಲೆವೆಲಾಗಿರುತ್ತೆ ಫುಲ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡೋದು. ಸೊ ವರ್ಷಕ್ಕೊಂದು ಸರಿ ಏನೇ ಆಗಲಿ ನಿಮ್ಮ ಯಾರ್ಯಾರು ಮೀಟ್ ಮಾಡಬೇಕು, ಯಾರ್ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿರ್ತೀರ, ರಜಾ ಹಾಕ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಫೀಲ್ ಹೆಂಗಿರುತ್ತೆ ಅಂತ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಲವ್ ಯು ಗೈಸ್.